ಬಂದ್ರ ಫ್ರೆಂಡ್ಸ್, ಬನ್ನಿ ಇವತ್ತು ನಿಮಗೋಸ್ಕರ ಸೂಪರ್ ಆಗಿರೋ ಟಾಪಿಕ್ ತಂದಿದ್ದೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಇದೇನ್ ಬರುತ್ತೆ, ಯುಗಾದಿ ಹಬ್ಬ ಆಲ್ರೆಡಿ ಆಗೋಗಿದೆ, ಎಂತಕ್ಕೆ ಈ ರೀತಿ ಅಂತೀವಿ ಅಂತ ಅಂದ್ರೆ ಸಾರಿ ಫ್ರೆಂಡ್ಸ್, ಈ ಪರ್ಟಿಕ್ಯುಲರ್ ವಿಡಿಯೋ ಫಸ್ಟ್ ಅಪ್ಲೋಡ್ ಮಾಡಬೇಕಿತ್ತು, ಸೊ ಸ್ವಲ್ಪ ಡಿಲೇ ಆಯಿತು, ಟೆಕ್ನಿಕಲ್ ಇಶ್ಯೂ ಇತ್ತು, ಅದಕ್ಕೋಸ್ಕರ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾರಿ ಫ್ರೆಂಡ್ಸ್ ಫಾರ್ ದ ಡಿಲೇ. ಈಗ ಇವತ್ತು ಸೂಪರ್ ಆಗಿರುವ ಅಪ್ಡೇಟ್ ತಂದಿದ್ದೀನಿ. ಯೂಟ್ಯೂಬರ್ ಅವರು ಯುಗಾದಿಗೋಸ್ಕರನೇ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಅದು ಈ ಶಾರ್ಟ್ಸ್ ಮಾಡೋರ್ಗೆ ಎಸ್ಪೆಷಲಿ ಸೂಪರ್ ನ್ಯೂಸ್ ಅಂತಾನೆ ಹೇಳ್ಬೋದು, ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಅದೇನಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್ಪೆಷಲಿ ಯಾರ್ಯಾರು ಹೊಸ ಯೂಟ್ಯೂಬರ್ಸ್ ಇದ್ದಾರೆ ಯೂಟ್ಯೂಬ್ನಲ್ಲಿ, ಈ ವಿಡಿಯೋ ತಪ್ಪದೆ ಸ್ಕಿಪ್ ಮಾಡದೆ ಪೂರ್ತಿ ನೋಡಬೇಕು. ಬಿಕಾಸ್ ಈ ಅಪ್ಡೇಟ್ ಕೇಳಿ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗ್ಬೋದು. ಎಸ್, ಅದೇನಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ, ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೆ ಕೂಡ ಕ್ಲಿಕ್ ಕೊಟ್ಬಿಟ್ಟು ಆಲ್ ಅಂತ ಕೂಡ, ಇದರಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋ ಬೇಗ ನನಗೆ ನೋಟಿಫಿಕೇಶನ್ ಸಿಗುತ್ತೆ, ನೀವು ವಿಡಿಯೋ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್. ಬನ್ನಿ ಮಾಡಿದ ನಮ್ಮ ಮೇನ್ ಟಾಪಿಕ್ಗೆ ಹೋಗೋಣ. ಈಗ ಇವತ್ತು ನಾನು ಇನ್ನೇನು ರೆಕಾರ್ಡ್ ಮಾಡ್ತೀನಿ, ಡೇಟ್ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಮಾರ್ಚ್ 31, 2025 ಈ ಅಪ್ಡೇಟ್ ಲಾಂಚ್ ಆಗಲಿದೆ. ಅದೇನಂತ ಅಂದ್ರೆ ಈಗ ಶಾರ್ಟ್ಸ್ ಅಲ್ಲಿ ವ್ಯೂಸ್ ಕೌಂಟ್ ಆಗುತ್ತಲ್ಲ, ಅದರ ರೀತಿ ಏನಿದೆ ಅದನ್ನ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಕಂಪ್ಲೀಟ್ಲಿ ಅಂತಾನೆ ಹೇಳ್ಬೋದು. ಹೇಗೆ ಅಂತ ಅಂದ್ರೆ ಮುಂಚೆ ಎಲ್ಲ ಇಷ್ಟು ಸೆಕೆಂಡ್ ಅಥವಾ ಒಬ್ಬ ವ್ಯೂವರ್ ಇರ್ತಾನೆ, ನೀವು ಒಬ್ಬ ವ್ಯೂವರ್ ಅಂತ ಅನ್ಕೊಳ್ಳಿ, ನನ್ನ ಶಾರ್ಟ್ ಸಿಗುತ್ತೆ, ಇಷ್ಟು ಟೈಮ್ ಮೇಲೆ ಅಥವಾ ಇಷ್ಟು ವಾಚ್ ಟೈಮ್ ನೋಡಿದ್ರೆ ಅವಾಗ ನನಗೆ ವ್ಯೂ ಕೌಂಟ್ ಆಗುತ್ತಂತ ಒಂದು ರೂಲ್ಸ್ ಇತ್ತು. ಆದ್ರೆ ಅದನ್ನ ತೆಗ್ದಾಕಿ ಇದನ್ನ ಹೊಸ ರೂಲ್ ಅಪ್ಲೈ ಮಾಡಿದ್ದಾರೆ. ಅದೇನಂತ ಅಂದ್ರೆ ಈಗ ನೀವು ಸ್ಕ್ರಾಲ್ ಮಾಡ್ತಾ ಇರ್ತೀರಲ್ಲ, ಸ್ಕ್ರಾಲ್ ಮಾಡಿದಾಗ ನೀವು ನನ್ನ ಪರ್ಟಿಕ್ಯುಲರ್ ಶಾರ್ಟ್ ಸಿಗುತ್ತೆ, 1 or 2 seconds ನೋಡ್ತೀರಾ, ಆಮೇಲೆ ನೆಕ್ಸ್ಟ್ ವಿಡಿಯೋ ಅಥವಾ ನೆಕ್ಸ್ಟ್ ಶಾರ್ಟ್ಗೆ ಹೋಗ್ಬಿಡ್ತೀರಾ. ಸೊ ಇದರಿಂದ ಅದು ವ್ಯೂ ಕೌಂಟ್ ಆಗಲ್ಲ, ಆದ್ರೆ ಈ ಕೌಂಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಎಂಗೇಜ್ ವ್ಯೂ, ರೆಗ್ಯುಲರ್ ವ್ಯೂಸ್ ಅಂತ ಒಂದು ಡಿವೈಡ್ ಮಾಡಿದ್ದಾರೆ ಸೆಕ್ಷನ್. ಎಸ್, ಬೇಕಾದ್ರೆ ಹೋಗಿ ವೈಟ್ ಸ್ಟುಡಿಯೋ ನೋಡ್ಕೊಳ್ಳಿ, ಸ್ಕ್ರೀನ್ ತೋರಿಸಿ ನೋಡ್ತಾ ಇರ್ಬೋದಲ್ಲ, ಈ ರೀತಿ ನಿಮಗೆ ಆಪ್ಷನ್ ಸಿಗುತ್ತೆ. ಅಕಸ್ಮಾತ್ ಬಂದಿಲ್ಲ ಅಂತಂದ್ರೆ ಆಪ್ಷನ್ 24 hours ವೇಟ್ ಮಾಡಿ, ಅಥವಾ ಯೂಟ್ಯೂಬ್ ಸ್ಟುಡಿಯೋನ ಆದಷ್ಟು ಅಪ್ಡೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅವಾಗ ಅಲ್ಲಿ ಆಪ್ಷನ್ ಸಿಗುತ್ತೆ, ರೆಗ್ಯುಲರ್ ವ್ಯೂಸ್ ಅಂತ ಸೆಪರೇಟ್ ಆಪ್ಷನ್, ಎಂಗೇಜ್ ವ್ಯೂ ಅಂತ ಸೆಪರೇಟ್ ಆಪ್ಷನ್. ಸೊ ಇದು ಅನಾಲಿಟಿಕ್ಸ್ ಅಲ್ಲಿ ಸೆಪರೇಟ್ ತೋರಿಸುತ್ತೆ, ಆದ್ರೆ ವ್ಯೂವರ್ಗೆ ಮಾತ್ರ ಅನಾಲಿಟಿಕ್ಸ್ ಅಲ್ಲಿ ತೋರಿಸುತ್ತೆ ಎಂಗೇಜ್ ಪ್ಲಸ್ ರೆಗ್ಯುಲರ್ ಎರಡೂ ಸೇರಿಸಿ ತೋರಿಸುತ್ತೆ. ಅಲ್ಲಿ ಉದಾಹರಣೆಗೋಸ್ಕರ 60,000 ಬಂದಿದ್ದಪ್ಪ ಎಂಗೇಜ್ ವ್ಯೂಸ್, ಆದ್ರೆ ನಮ್ಗೆ ಏನ್ ಬಂದಿದೆ 40,000 ರೆಗ್ಯುಲರ್ ವ್ಯೂಸ್. ಸೊ ಆಡ್ ಮಾಡ್ಕೊಂಡ್ರೆ 1,00,000 ವ್ಯೂಸ್, 1,00,000 ವ್ಯೂವರ್ಸ್ ತೋರಿಸುತ್ತೆ. ಸೆಪರೇಟ್ ಆಗಿ 60,000 40,000 ಅಂತ ಯೂಟ್ಯೂಬ್ ಸ್ಟುಡಿಯೋ ಅನಾಲಿಟಿಕ್ಸ್ ಅಲ್ಲಿ ತೋರಿಸುತ್ತೆ. ಅದನ್ನ ನೀವು ತಲೆಯಲ್ಲಿ ಇಟ್ಕೊಬೇಕು. ಇಲ್ಲ ಅಂತಂದ್ರೆ ಬರತ್ ನನಗೆ 10 million ವ್ಯೂಸ್ ಬಂದಿದೆಯಪ್ಪ, ಆದ್ರೆ ನನಗೆ ಏನಿದೆ ಅರ್ನಿಂಗ್ ಪೇಜ್ ನಲ್ಲಿ ನನಗೆ ಬೇರೆ ರೀತಿ ಕೌಂಟ್ ಆಗಿದೆ ಅಂತ ಹೇಳ್ಬೇಡಿ. ಓಕೆ, ಅದೇನಂತ ನೆಕ್ಸ್ಟ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಎಂಗೇಜ್ ವ್ಯೂಸ್ ಎಂದರೇನು, ರೆಗ್ಯುಲರ್ ವ್ಯೂಸ್ ಎಂದರೇನು ಅಂತ ಕಲ್ತ್ಕೊಂಡ್ಬಿಡೋಣ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ. ರೆಗ್ಯುಲರ್ ವ್ಯೂಸ್ ಅಂತಂದ್ರೆ ಗೊತ್ತಲ್ಲ ನಿಮ್ಗೆ, ಸ್ಕ್ರಾಲ್ ಮಾಡ್ತಿದಾಗ 1 second ಆಗಲಿ, ಅರ್ಧ ಸೆಕೆಂಡ್ ಆಗಲಿ, 0.1 second ಆಗಲಿ ನೋಡಿದ್ರಾ, ಅಥವಾ ಪದೇ ನನ್ನ ವಿಡಿಯೋನ ಶಾರ್ಟ್ ವಿಡಿಯೋ ಪ್ಲೇ ಮಾಡಿದ್ರಾ, ಅಷ್ಟು ವ್ಯೂ ಕೌಂಟ್ ಆಗುತ್ತೆ. 10-20 ಸತಿ ಪ್ಲೇ ಮಾಡ್ರೆ ಕೌಂಟ್ ಆಗುತ್ತೆ ವ್ಯೂ. ನೀವು 1 second ನೋಡ್ರಾ ಅಥವಾ ಅರ್ಧ ಸೆಕೆಂಡ್ ನೋಡ್ರಾ ಕೌಂಟ್ ಆಗುತ್ತೆ ವ್ಯೂ. ಸೊ ಆ ರೀತಿ ಒಂದು ಅಪ್ಡೇಟ್ ತಂದಿರುವಂಥದ್ದು, ಅದೇ ರೆಗ್ಯುಲರ್ ವ್ಯೂಸ್ ಅಂತ ಅರ್ಥ. ಎಂಗೇಜ್ ವ್ಯೂಸ್ ಅಂತ ಇದ್ರೆ ಹೇಳ್ದಲ್ಲ ನಿಮ್ಗೆ, ವ್ಯೂವರ್ಸ್ ಇಂಟ್ರೆಸ್ಟ್ ಆಗಿ ಕುತ್ಕೊಂಡು ಇಷ್ಟು ಟೈಮ್ ಲೈನ್ ಅಂತ, ಈಗ ಉದಾಹರಣೆಗೋಸ್ಕರ ಒಂದು ಮಿನಿಟ್ ಶಾರ್ಟ್ ವಿಡಿಯೋ ಇತ್ತು ಅಂತ ಅಂದ್ರೆ ಅದರಲ್ಲಿ 30 seconds 45 seconds ಅಥವಾ ಪೂರ್ತಿ ಶಾರ್ಟ್ ವಿಡಿಯೋ ನೋಡ್ತಾರಲ್ಲ ಅಂತವ್ರಿಗೆ ಎಂಗೇಜ್ಡ್ ವ್ಯೂಸ್ ಅಂತ ಅಂತಾರೆ. ಈ ರೀತಿ 1-2 ಸೆಕೆಂಡ್ ಎಲ್ಲ ನೋಡೋರು ರೆಗ್ಯುಲರ್ ವ್ಯೂಸ್, ಈ ರೀತಿ 30-45 ಫುಲ್ ಶಾರ್ಟ್ ವಿಡಿಯೋ ನೋಡೋರ್ಗೆಲ್ಲ ಎಂಗೇಜ್ಡ್ ವ್ಯೂಸ್. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಫಸ್ಟ್. ಈಗ ಅದರ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನಂತ ತಿಳ್ಕೊಳ್ಳೋಣ. ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಇದರಲ್ಲಿ ಫಸ್ಟ್ ಅಡ್ವಾಂಟೇಜ್ ಬಗ್ಗೆ ಮಾತನಾಡ್ತೀನಿ. ಪಾಯಿಂಟ್ 1 ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಸ್ಪಾನ್ಸರ್ಶಿಪ್ ಸಿಗುತ್ತೆ ನಿಮ್ಗೆ. ಓಕೆ, ಸ್ಪಾನ್ಸರ್ಶಿಪ್ ಸಿಗುತ್ತೆ ಬಿಕಾಸ್ ಅಲ್ಲಿ ಜಾಸ್ತಿ ವ್ಯೂಸ್ ತೋರಿಸಿರುತ್ತಲ್ಲ ಅಲ್ಲಿ. ಇದಕ್ಕೋಸ್ಕರ ಅಕಸ್ಮಾತ್ ಏನಾದ್ರು ಕಂಪನಿಯವ್ರಿಗೆ ಗೊತ್ತಿತ್ತು ಅಪ್ಡೇಟ್ ಅಂತ ಅಂದ್ರೆ ಕೇಳ್ತಾರೆ, ಈ ರೀತಿ ನಿಮ್ದು ಸ್ಕ್ರೀನ್ ಶಾಟ್ ಕಳಿಸಿ ಎಂಗೇಜ್ ವ್ಯೂ ಎಷ್ಟು ಬಂದಿದೆ ಅಂತ. ಕಮ್ಮಿ ಬಂದಿದೆ ಅಂತ ಅಂದ್ರೆ ಅವರು ಸ್ಪಾನ್ಸರ್ಶಿಪ್ ಕೊಡಲ್ಲ, ಜಾಸ್ತಿ ಬಂದಿತ್ತಂತ ಅಂದ್ರೆ 200% ಸ್ಪಾನ್ಸರ್ಶಿಪ್ ಕೊಟ್ಟೆ ಕೊಡ್ತಾರೆ. ಮತ್ತೆ ಎರಡನೇ ಪಾಯಿಂಟ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಯಾವ್ದು ಜಾಸ್ತಿ ಬಂದಿರುತ್ತೆ ವ್ಯೂವರ್ಸ್ ಅದನ್ನ ನೋಡಕ್ಕೆ ಇಷ್ಟಪಡ್ತಾರೆ. ಸೊ ನಿಮ್ ಶಾರ್ಟ್ ವಿಡಿಯೋನ ಕ್ಲಿಕ್ ಕೊಡ್ತಾರೆ, ಎಂಗೇಜ್ಡ್ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಇದೊಂದು ರೀತಿ ಹೆಲ್ಪ್ ಆಗುತ್ತೆ. ಪಾಯಿಂಟ್ 3 ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ನೀವು ಒಂದ್ ಸ್ವಲ್ಪ ಮೋಟಿವೇಟ್ ಆಗುತ್ತೆ. ಆಮೇಲೆ ನೀವು ಇನ್ನೂ ಡೀಪ್ ಆಗಿ ಅನಾಲಿಟಿಕ್ಸ್ ಹೋಗಿ ಚೆಕ್ ಮಾಡ್ಬೋದು. ನೀವು ಎಷ್ಟು ವ್ಯೂ ಬಂದಿದೆ ಅಂತ ಕಂಪೇರ್ ಬೇಕಾದ್ರೆ ಮಾಡ್ಬೋದು, ಒಂಥರ ಸ್ಟ್ರಾಟಜಿ ಮಾಡ್ಕೊಬಹುದು. ನೆಕ್ಸ್ಟ್ ಯಾವ ಶಾರ್ಟ್ ವಿಡಿಯೋ ಹಾಕಿ ಅಂತ ಪೂರ್ತಿ ಸ್ಟ್ರಾಟಜಿ ಮಾಡ್ಕೊಬಹುದು ನೀವು. ಸೊ ಇದೊಂದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಸೊ ಇಲ್ಲಿ 3 ಅಡ್ವಾಂಟೇಜಸ್ ಹೊಂದಿರುವಂತದ್ದು. ಆದ್ರೆ ಮೇನ್ ಡಿಸ್ಅಡ್ವಾಂಟೇಜ್ ಏನಂತ ನೀವು ಕೇಳ್ಬೋದು. ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಮೇನ್ಲಿ ಏನಂತ ಅಂದ್ರೆ ಮಾನಿಟೈಸೇಷನ್ಗೆ ಏನು ಇಂಪ್ಯಾಕ್ಟ್ ಇರೋಲ್ಲ ಇಲ್ಲಿ, ಅಥವಾ ಮಾನಿಟೈಸೇಷನ್ಗೆ ಕೌಂಟ್ ಆಗೋದಿಲ್ಲ. ಇದರ ಅರ್ಥ ಏನಂತ ನೀವು ಕೇಳ್ಬೋದು.
ಇದರ ಅರ್ಥ ಏನಂತ ಅಂದ್ರೆ ಈಗ ರೆಗ್ಯುಲರ್ ವ್ಯೂಸ್ ಬಂದಿರ್ತಲ್ಲ, ಈಗ ಹೇಳ್ದಲ್ಲ ಫಸ್ಟ್ ನಿಮ್ಗೆ 10 ಮಿಲಿಯನ್ ವ್ಯೂಸ್ ಬಂದಿತ್ತು ಒಬ್ಬ ವ್ಯೂವರ್ಗೆ, ಐ ಮೀನ್ ಒಬ್ಬ ಕ್ರಿಯೇಟರ್ಗೆ, ಅವ್ನಿಗೆ 10 ಮಿಲಿಯನ್ ವ್ಯೂಸ್ ಬಂದಿತ್ತಲ್ಲ. ಆದ್ರೆ ಅರ್ನಿಂಗ್ ಪೇಜ್ಗೆ ಹೋಗಿ ನೋಡಿ 5 ಮಿಲಿಯನ್ ಇರುತ್ತೆ. ಯಾಕೆ ಬರುತ್ತೆ ಅಂತ ಕೇಳ್ಬೋದು. ಬಿಕಾಸ್ ರೆಗ್ಯುಲರ್ ವ್ಯೂಸ್ ಕೌಂಟ್ ಆಗಲ್ಲ ಮಾನಿಟೈಸೇಷನ್ಗೆ ಪ್ಲಸ್ ಅರ್ನಿಂಗ್ಸ್ಗೂ. ನೋ ಇಂಪ್ಯಾಕ್ಟ್. ಮುಂಚೆ ಏನಿತ್ತು ಎಂಗೇಜ್ಡ್ ವ್ಯೂಸ್ ಇತ್ತು, ಈಗ ರೆಗ್ಯುಲರ್ ವ್ಯೂಸ್ ಮಾಡಿದ್ದಾರೆ, ಎಂಗೇಜ್ ವ್ಯೂಸೇ ಕೌಂಟ್ ಆಗ್ತಿತ್ತು ಅರ್ನಿಂಗ್ಸ್ಗೆ ಪ್ಲಸ್ ಮಾನಿಟೈಸೇಷನ್ಗೆ. ಇವಾಗ ಅದೇನೆ ಎಂಗೇಜ್ ವ್ಯೂಸ್ ಕೌಂಟ್ ಆಗುತ್ತೆ ಮಾನಿಟೈಸೇಷನ್ ಪ್ಲಸ್ ಅರ್ನಿಂಗ್ಸ್ಗೆ. ಅದನ್ನ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡ್ ಇಟ್ಕೊ. ಮತ್ತೆ ಕಮೆಂಟ್ಸ್ ಅಲ್ಲಿ ಹೇಳ್ಬೇಡಿ ನಿಮಗೆ ಇಷ್ಟು ವ್ಯೂ ಬಂದಿದೆ ಇಷ್ಟು ತೋರಿಸಿದೆ ಅರ್ನಿಂಗ್ ಪೇಜಲ್ಲಿ ಅಂತ. ಹೌದು, ಕನ್ಫ್ಯೂಸ್ ಆಗುತ್ತೆ ಹೊಸ ಯೂಟ್ಯೂಬರ್ಸ್ಗೆ. ಅದಕ್ಕೆ ಕೇಳಿದ್ರೆ ವಿಡಿಯೋ ಪೂರ್ತಿ ನೋಡಿ ಅಂತ. ವಿಡಿಯೋ ಪೂರ್ತಿ ನೋಡ್ರೆ ನಿಮಗೆಲ್ಲ ಪಾಲಿಸಿ ಅರ್ಥ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದು ಮೇನ್ ಡಿಸ್ಅಡ್ವಾಂಟೇಜ್ ಅಂತ ಅಂದ್ರೆ, ನನ್ನ ಹಾನೆಸ್ಟ್ ಒಪಿನಿಯನ್ ಏನಂತ ಅಂದ್ರೆ ಈ ಅಪ್ಡೇಟ್ ವೇಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಎಸ್, ಏನ್ ಈ ರೀತಿ ಹೇಳ್ತಿದ್ಯಾ ಬರತ್ ಅಂತ ನೀವು ಹೇಳ್ಬೋದು. ತುಂಬಾ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಹೊಗಳುತ್ತಿದ್ದೀರಾ ಅಂತ. ಹೌದು, ನಿಜ, ತುಂಬಾ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಹೊಗಳುತ್ತಿದ್ದಾರೆ ಈ ಅಪ್ಡೇಟ್ ಬಗ್ಗೆ. ಆದ್ರೆ ಈ ಅಪ್ಡೇಟ್ ನ ಇಷ್ಟಪಡ್ಲಿಲ್ಲ ನಾನು. ಅಂದ್ರೆ ವೇಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು. ಒನ್ ಆಫ್ ದ ವರ್ಸ್ಟ್ ಅಪ್ಡೇಟ್ಸ್ ಯೂಟ್ಯೂಬ್ ನಲ್ಲಿ. ಬಿಕಾಸ್ ಏನ್ ಲಾಭ ಇದೆ ಫ್ರೆಂಡ್ಸ್ ಇದರಲ್ಲಿ? ಒಂದು ಮೋಟಿವೇಟ್ ಆಗ್ತೀವಿ, ಪ್ರಮೋಷನ್ ಸಿಗ್ತೀವಿ, ಇಷ್ಟೇನಾ ಫ್ರೆಂಡ್ಸ್? ಅಲ್ಲ, ಮಾನಿಟೈಸೇಷನ್ ಕೌಂಟ್ ಆಗಿ ಅರ್ನಿಂಗ್ಸ್ ಕೌಂಟ್ ಆಗಿತ್ತು ಅಂತ ಅಂದ್ರೆ ನಿಜವಾಗ್ಲೂ ಮೆಚ್ಚಲೇಬೇಕು, ನಾನು ಹೋಗ್ಲಿತ್ತಿದ್ದೆ. ಅಲ್ಲ, ಮಾನಿಟೈಸೇಷನ್ ಕೌಂಟ್ ಆಗಲ್ಲ, ಸುಮ್ಮನೆ ಪರ್ಟಿಕ್ಯುಲರ್ ರೆಗ್ಯುಲರ್ ವ್ಯೂಸ್ ಇಕ್ಕೊಂಡು ನಾವೇನ್ ಮಾಡ್ಬೇಕು ಫ್ರೆಂಡ್ಸ್ ಅಲ್ವಾ? ಸುಮ್ಮನೆ ಏನೋ ಒಂದು ಖುಷಿಗೋಸ್ಕರ ಈ ರೀತಿ ಮಾಡಿರ್ಬೇಕು, ಅಥವಾ ಇಂಡೈರೆಕ್ಟ್ ಆಗಿ ಯೂಟ್ಯೂಬ್ ರೂಲ್ಸ್ ನ ಕಲ್ತ್ಕೊಳ್ಳಿ ಅಂತ ಯೂಟ್ಯೂಬ್ ಅವರು ಹೇಳ್ತಿದಾರೆ ಅಂತ ಅನ್ಸುತ್ತೆ. ಸೊ ನಿಮ್ಗೇನ್ ಅನ್ಸುತ್ತೆ? ನಿಮ್ಮ ಒಪಿನಿಯನ್ ಏನು ಈ ಅಪ್ಡೇಟ್ ಬಗ್ಗೆ? ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇಷ್ಟ ಆಯ್ತು ಈ ಅಪ್ಡೇಟ್ ಬಗ್ಗೆ. ಹೌ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಂಡಿದೀನಿ. ಈ ರೀತಿ ವಿಡಿಯೋಸ್ ಬೇಕಂತ ಅಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಸಿಂಪಲ್, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಲೈಕ್ ಮಾಡ್ರೆ, ಶೇರ್ ಮಾಡ್ರೆ, ಕಮೆಂಟ್ ಮಾಡ್ರೆ, ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.